ಗೊತ್ತಿದೆ ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಅವಾಜ್ ಹಾಕಿ ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್. ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಅವಾಜ್ ಹಾಕಿ ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್. ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಅವಾಜ್ ಹಾಕಿ ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್. ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದರೆ
ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದ್ರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಆವಾಜ್ ಹಾಕಿ. ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್. ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದ್ರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದ್ರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಆವಾಜ್ ಹಾಕಿ. ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್. ಬೆಳಗಾವಿಯಲ್ಲಿ ಯಾವ ತರ ಎಂಇಎಸ್ ಪುಂಡಾಟಗಳು ಮರಾಠಿ ಕನ್ನಡ ಸಂಘರ್ಷ ನಡೀತಾನೆ ಇದೆ. ನಾವ್ಯಾವತ್ತೂ ಕೂಡ ಅವರ ಗಡಿ ದಾಟಿ ಅವರ ತಂಟೆಗೆ ನಾವು ಹೋಗೋದಿಲ್ಲ. ಆದರೆ ನಮ್ಮ ತಂಟೆಗೆ ಬಂದ್ರೆ ನಾವು ಬಿಡೋದಿಲ್ಲ. ಆದ್ರೆ ಏನೆಲ್ಲ ಗಲಾಟೆ ಸಂಘರ್ಷ ಆಯ್ತು ನಿಮ್ಗೆ ಗೊತ್ತಿದೆ. ಆದ್ರೆ ಇದೀಗ ಬೆಳಗಾವಿ ಜಿಲ್ಲಾಡಳಿತವೇ ಮರಾಠಿಯಲ್ಲಿ ಪತ್ರ ವ್ಯವಹಾರವನ್ನು ಮಾಡಿದೆಯಂತೆ. ಒಂದು ವೇಳೆ ಇದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಈ ಕ್ಷಣಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿಗಳನ್ನ ವಾಪಸ್ ಕರೆಸ್ಕೋಬೇಕು. ಇದು ಸರ್ಕಾರಕ್ಕೆ ನಾವು ಆಗ್ತಾ ಇರುವಂತಹ ಸವಾಲು. ಅದು ಹೆಂಗೆ ಆ ತರ ಆಗೋದಕ್ಕೆ ಅವಕಾಶ ಇದೆ? ವಾಪಸ್ ಕರೆಸ್ಕೊಬಿಡ್ಬೇಕು, ನಂಬರ್ 1. ಎರಡನೇದಾಗಿ ಕಂಡಕ್ಟರ್ ಮೇಲೆ ಮತ್ತು ಪಿಡಿಒ ಮೇಲೆ ಮರಾಠಿ ಮಾತಾಡು ಅಂತ ಅವಾಜ್ ಹಾಕಿದ್ದಾರೆ ಮರಾಠಿ ಪುಂಡ್ರು. ಮರಾಠಿ ಪುಂಡ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಬನ್ನಿ, ನಮ್ಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಾಜ್ ಹಾಕ್ಬಿಟ್ಟು ಮರಾಠಿ ಮಾತಾಡು ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಸಿಎಂಗೆ ಬಂದ್ಬಿಟ್ಟು ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದ್ರೆ ದಮ್ಮಿದ್ರೆ ನಮ್ಮ ಎದುರಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರಿಗೆ ಮರಾಠಿ ಬರುತ್ತೆ. ತಾಕತ್ತಿದ್ರೆ ದಮ್ಮಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ಅವರ ಹತ್ರ ತೋರಿಸಿ. ಅದು ಬಿಟ್ಟು ಕಾಂಜಿ ಪಿಂಜಿ ಪಾಪ ಯಾರೋ ಒಂದಿರ್ತಾರೆ, ಅವರನ್ನೆಲ್ಲ ಕೇಳೋದು. ತಾಕತ್ತಿದೆಯಾ, ದಮ್ಮಿದೆಯಾ? ನಮ್ಮ ವಾಟಾಳ್ ನಾಗರಾಜ್ ಅವರಿಗೆ ಬಂದು ಆವಾಜ್ ಹಾಕಿ. ಅವರ ಮುಂದೆ ನಿಂತ್ಕೊಂಡು 1000 ಜನ ಬನ್ನಿ, 1,00,000 ಜನ ಬನ್ನಿ, ವಾಟಾಳ್ ನಾಗರಾಜ್ ಮುಂದೆ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ತಾಕತ್ತಿದೆಯಾ, ದಮ್ಮಿದೆಯಾ? ನಾರಾಯಣಗೌಡ್ರ ಹತ್ರ ಹೇಳಿ ಮರಾಠಿಯಲ್ಲಿ ಮಾತಾಡಿ ಅಂತ ಹೇಳಿ. ನೀವು ಮರಾಠಿ ಅಲ್ಲ, ನಿಮ್ಮ ಬೋಟಿ ತೆಗೆದು ಕಳಿಸ್ತೀವಿ, ಹುಷಾರ್.